ಶ್ರೀರಾಮನ ಕಟೌಟ್ ಹಾಕಿದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಅನುಮತಿ ಪಡೆದಿದ್ರೂ ಸಹ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು. ರಾಜಾಜಿನಗರ ಪೊಲೀಸರಿಂದ ಹಾಕಿದ್ದಂತ ಕಟೌಟ್ ಹಿನ್ನೆಲೆಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಶ್ರೀರಾಮನ ಕಟೌಟ್ ಹಾಕಿದವರಿಗೆ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನುಮತಿಯನ್ನ ಪಡೆದುಕೊಂಡು ದೂರನ್ನ ದಾಖಲಿಸಲಾಗಿದೆ. ಇದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ರಾಜಾಜಿನಗರ ಪೊಲೀಸರ ಕಟೌಟ್ ವಿರುದ್ಧದ ಕ್ರಮ. ಪೊಲೀಸರ ನಡೆಗೆ ಶಿವನಗರ ಯುವಕರ ಸಂಘ ಗರಂ ಆಗಿದೆ. ರಾಜಾಜಿನಗರದ ಬೇಕರಿಯೊಂದರ ಬಳಿ ಹಾಕಿದ್ದಂತ 30-40 ಅಡಿಯ ಕಟೌಟ್ ಇದು. ಬೆಸ್ಕಾಂಗೆ ಹಣವನ್ನು ಪಾವತಿಸಿ ಅನುಮತಿಯನ್ನ ಪಡೆದು ಕಟೌಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸ್ಥಳದಲ್ಲಿ ಪ್ರತಿಭಟನಾಕಾರರು ಈಗಾಗಲೇ ಜಮಾಯಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಮ್ಮ ವಿರುದ್ಧ ನೀವು ಎಫ್ಐಆರ್ ಅನ್ನ ದಾಖಲಿಸಿದ್ದೀರಿ, ನಾವು ಅನುಮತಿಯನ್ನ ಪಡೆದುಕೊಂಡು ಇಲ್ಲಿ ಕಟೌಟ್ ಅನ್ನ ಹಾಕಿದ್ದೇವೆ, ನಿಜಕ್ಕೂ ಕೂಡ ನಮ್ಮ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ಯಾವ ಕಾರಣಕ್ಕೆ ಉತ್ತರಿಸಿ ಅನ್ನೋ ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಕೇಳ್ತಾ ಇದ್ದಾರೆ. ಅನುಮತಿಯನ್ನ ಪಡೆದುಕೊಂಡು ಕಟೌಟ್ ಅನ್ನ ಹಾಕಿದ್ರು ಕೂಡ ಈಗ ರಾಜಾಜಿನಗರ ಪೊಲೀಸರು ದೂರನ್ನ ದಾಖಲಿಸಿದ್ದಾರೆ. ಸಂಚಾರಿ ನಿಯಮವನ್ನ ಸಂಚಾರಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ವೆಸ್ಟ್ ಆಫ್ ಕಾರ್ಡ್ ರೋಡ್ ಕಾರ್ನರ್ನಲ್ಲಿ ಹಾಕಿರೋ ಅಂತ ಈ ಒಂದು ಕಟೌಟ್ ಏನು ಅಳವಡಿಕೆಯಾಗಿದೆ, ಕಟೌಟನ್ನ ಹಾಕಿದವರ ವಿರುದ್ಧ ಶಿವನಗರ ಯುವಕರ ಸಂಘದ ವಿರುದ್ಧ ಈಗ ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ನ ಹಾಕಿದ್ದಾರೆ ಪೊಲೀಸರು. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಲ್ಲೇಶ್ವರಂ ಸಂಚಾರಿ ಉಪವಿಭಾಗ ಜೊತೆಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಶಿವನಗರ ಯುವಕರ ವೇದಿಕೆ ವಿರುದ್ಧ ಈಗ ದೂರನ್ನ ದಾಖಲಿಸಿರುವಂಥದ್ದು. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನು ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಅಳವಡಿಕೆಯಾಗಿರೋ ಅಂಥ ಶ್ರೀರಾಮನ ಕಟೌಟ್ ಇದು. 30x40 ಚದರಡಿಯ ಕಟೌಟನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇದ್ದೀವಿ, ಒಂದು ಕಡೆ ಶ್ರೀರಾಮನ ಕಟೌಟ್, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಹಾಗೆ ಸ್ಥಳೀಯ ಶಾಸಕ ಎಸ್ ಸುರೇಶ್ ಕುಮಾರ್ ಅವರ ಭಾವಚಿತ್ರ, ಪ್ರಧಾನಿ ನರೇಂದ್ರ ಮೋದಿ, JP ನಡ್ಡರ ಭಾವಚಿತ್ರ, ಜೊತೆಗೆ BS ಯಡಿಯೂರಪ್ಪ, BY ವಿಜಯೇಂದ್ರ ಅವರು ಇರೋ ಅಂಥ ಭಾವಚಿತ್ರವನ್ನು ಈ ಕಟೌಟ್ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ ಅನ್ನೋ ಕಾರಣವನ್ನು ಮುಂದಿಟ್ಕೊಂಡು ಶ್ರೀರಾಮನ ಕಟೌಟ್ ಹಾಕಿದ್ದಕ್ಕೆ ಈಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇನ್ನು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಯುವಕರು ಕೂಡ ಸಜ್ಜಾಗಿದ್ದಾರೆ. ಶಿವನಗರ ಯುವಕರ ವೇದಿಕೆ ಏನಿದೆ ಅಲ್ಲಿನ ಸ್ಥಳೀಯರು ಒಂದುಗೂಡಿ ಈ ಒಂದು ಕಟೌಟನ್ನು ನಿರ್ಮಾಣ ಮಾಡಿದ್ದಾರೆ. ಕಳೆದ 15-20 ದಿನಗಳ ಹಿಂದೆ ಹಾಕಲಾಗಿರುವಂಥ ಕಟೌಟ್ ಇದು. ಆದರೆ ಈ ತಿಂಗಳ ಅಂತ್ಯ ತನಕ ಈ ಕಟೌಟ್ ಇರುತ್ತೆ. ಇದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳಲಾಗಿದೆ. ಬೆಸ್ಕಾಂಗೂ ಕೂಡ ಹಣವನ್ನು ಕಟ್ಟಲಾಗಿದೆ. ಬರೋಬ್ಬರಿ 10,000 ರೂಪಾಯಿಗಳನ್ನು ಪಾವತಿಸಲಾಗಿದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಒಂದು ಕಡೆ ಶ್ರೀರಾಮನ ಫ್ಲೆಕ್ಸ್, ಮತ್ತೊಂದು ಕಡೆ ಎಫ್ಐಆರ್, ಅಲ್ಲಿರುವಂಥ ಸ್ಥಳೀಯರು, ವೇದಿಕೆಯ ಕಾರ್ಯಕರ್ತರು ಹೇಳ್ತಾ ಇರೋದು ಏನು ಅಂಕಿತಾ? ಮಧುಸೂದನ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ರಾಮನ ಕಟೌಟ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಅದರಂತೆ ಬೆಂಗಳೂರಿನ ರಾಜಾಜಿನಗರದ ಡೋಬಿ ಘಾಟ್ನ ಟ್ರಾಫಿಕ್ ಸಿಗ್ನಲ್, ಅದರಲ್ಲೂ ಕೂಡ ವಾರಿಯರ್ಸ್ ಬೇಕರಿ ಏನಿದೆ, ಆ ಬೇಕರಿಯ ಆಪೋಸಿಟ್ ಒಂದು ರಾಮನ ಕಟೌಟ್ ಅನ್ನ ಹಾಕಿದ್ದಾರೆ. 30-40 ಅಡಿ ಒಂದು ಕಟೌಟ್ ಇದೆ. ಈ ಒಂದು ಕಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಸಾಕಷ್ಟು ಕಡೆಗಳಲ್ಲಿ ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಬೆಸ್ಕಾಂ ಆಗಿರ್ಬೋದು, BBMP ಆಗಿರ್ಬೋದು, ಸಂಬಂಧಪಟ್ಟಂತಹ ಸ್ಥಳೀಯ ಪೊಲೀಸ್ ಠಾಣೆ ಆಗಿರ್ಬೋದು, ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ. ಕೇವಲ ಕಟೌಟ್ಗೆ ಮಾತ್ರ ಅಲ್ಲ, 22ನೇ ತಾರೀಕು ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ, ಅದರಲ್ಲೂ ಸ್ಟೇಜ್ ಹಾಕಿ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ. ಆದ್ರೆ ಈಗ ಏಕಾಏಕಿ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅದರಲ್ಲೂ ಶಿವನಗರ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟ್ ಏನಿದೆ, ಆ ಒಂದು ಟ್ರಸ್ಟ್ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಕಂದಾಯ ಮೌಲ್ಯಮಾಪಕ ಸುಬ್ರಹ್ಮಣ್ಯ ಅನ್ನೋರು ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಇದರಲ್ಲಿ ಕಂಪ್ಲೇಂಟ್ ಅವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ,
Okay. ಕೇವಲ ಕಾರ್ಯಕ್ರಮ ಮಾಡೋದಕ್ಕೆ ಜೊತೆಗೆ ಈ ಒಂದು ಸ್ಟೇಜ್ ಅನ್ನ ಹಾಕೋದಕ್ಕೆ ಮಾತ್ರ ಪರ್ಮಿಷನ್ ಅನ್ನ ಪಡ್ಕೊಂಡಿದ್ರು. ಈ ಕಟ್ಔಟ್ ಬಗ್ಗೆ ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಅನ್ನ ಅವರು ತಗೊಂಡಿಲ್ಲ ಅನ್ನೋದನ್ನ ಈಗಾಗಲೇ ದೂರಿನಲ್ಲಿ ಮೆನ್ಷನ್ ಮಾಡ್ತಾ ಇದ್ರೆ. ಆದ್ರೆ ಇವ್ರು ಹೇಳ್ತಾ ಇದಾರೆ ನಾವು ಎಲ್ಲಾ ರೀತಿಯ ಪರ್ಮಿಷನ್ ಅನ್ನ ತಗೊಂಡಿದ್ದೀವಿ. ಬೆಸ್ಕಾಂಗೆ ಈಗಾಗಲೇ ಬಿಲ್ ಏನಿದೆ ಸುಮಾರು 6,000ಕ್ಕೂ ಹೆಚ್ಚಿನ ರೂಪಾಯಿಯನ್ನ ನಾವಲ್ಲಿ ಪೇ ಮಾಡಿದೀವಿ. ಅದರ ಸ್ಲಿಪ್ ಕೂಡ ನಮ್ಮ ಹತ್ರ ಇದೆ. ನಾವು ಈ ಒಂದು ಅನುಮತಿ ಪತ್ರವನ್ನ ಕೇಳಿರುವಂತದ್ದು ಸುಮಾರು 3ನೇ ತಾರೀಕು. ಇವತ್ತುವರೆಗೂ ಇಲ್ಲದ ಈಗ ಏಕಾಏಕಿ 15 ದಿನ ಆದ್ಮೇಲೆ FIR ಹಾಕೋದಕ್ಕೆ ಏನ್ ಕಾರಣ? ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೆ ಇಲ್ಲಿ ಬಿಡೋದಿಲ್ಲ, ನಾವೇನೋ ಒಳ್ಳೇದ್ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೆ ಮಾಡಿದಾಗ ಇಲ್ಲಿ ಈ ತರ ಆಗಿರೋದ್ರಿಂದ ಇದರಿಂದ ನಮ್ಗೆ ಸಾಕಷ್ಟು ನೋವಾಗಿದೆ ಅನ್ನೋ ಒಂದಷ್ಟು ಮಾತನ್ನ ಹೇಳ್ತಾ ಇದ್ರೆ. ಹಾಗಾಗಿ ಏನ್ ಕಟ್ಔಟ್ ಅನ್ನ ಹಾಕಿದ್ದಾರೆ ಅಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.